ಬಿಲ್ ನೋಡಿದಾಗ ಐ ವಾಸ್ ಲೈಕ್ ನೋವ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾರ ಫೋನ್ಗೆ ಅಂತ ಅನ್ಸ್ಬಿಡ್ತು. ಕುಟಾಣಿ ಐಫೋನ್ ಥರ ಇದೆ ಆ್ಯಕ್ಚುಲಿ. ಕಲಾವತಿ ಎಂತ ಉಳಿತಾಯ ಮಾಡ್ಬಿಟ್ಟೆ ನಿನ್ನೆ 50,000 ರೂಪಾಯಿ. ಅನ್ಯಾಯವಾಗಿ ಒಂದು ಬ್ಲಾಗ್ ಕಂಟೆಂಟ್ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಬೇಜಾರಾಗ್ತಿದೆ. ನಮ್ಮಮ್ಮಗೆ ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ನಮ್ಮಮ್ಮನ ಹೆಂಗಿದ್ರು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಏನಾಗಲ್ಲ, ನಿನ್ನ ಹತ್ರನೂ ಆರೆಂಜ್ ಇಲ್ವಲ್ಲ? 3 ವಾರ ನಾನು ರೆಡ್ ಹಾಕಲ್ಲ. ಈ ಥರ ಹಾಕೋತೀನಮ್ಮ, ರೆಡಿಮೇಡ್ ತಗೊಂಡ್ಬಿಡೋಣ. ಹಾಗಂದ್ರೆ ಕಳ್ತನ ಆದ್ರೆ ಋಣ ತೀರ್ತು ಅಂತ ಅನ್ಕೊಬೇಕಾ? ಇಸ್ಕೋ. ಇವಾಗ ಇಷ್ಟರಲ್ಲಿ ವಿಡಿಯೋ ಕಾಲ್ ಮಾಡಿ ವಿ ಆರ್ ಸೆಲೆಕ್ಟಿಂಗ್. ಅದಕ್ಕೆ ಅವ್ರು ಹೇಳಿದ್ರು ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಂತೆ. ಅದಕ್ಕೆ ನಾವು ಗುರಾಯಿಸ್ತಾವೆ. ದಿಸ್ ಇಸ್ ನೈಸ್, ಐಲ್ ಬೈ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮುಂಚೆ ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್. ನಮ್ಮಮ್ಮ ಹೊಸ ಫೋನ್ ತೊಗೊಂಡಿದ್ದಾರೆ. ಸೊ ಐ ಥಾಟ್ ಅದು ಸಪ್ರೇಟಾಗಿ ವ್ಲಾಗ್ ಮಾಡೋಣ ಅಂತ. ಬಟ್ ನಿನ್ನೆ ನಮ್ಮಮ್ಮನ ಜೊತೆ ಜಗಳ ಆಡಿದೆ. ಸೊ ನಾನು ಅಲ್ಲಿ ಹೋಗಲೂ ಇಲ್ಲ. ಅವರು ಮತ್ತು ದಿಲೀಪ ಹೋಗಿ ತೊಗೊಂಬಂದಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮಮ್ಮ 50,000 ರೂಪಾಯಿ ಫೋನ್ ತೊಗೋತಾರೆ ಅಂತ. ಅವ್ರದ್ದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಲಾಸ್ಟ್ ಟೈಮ್ ನಾನು ಫೋನ್ ಪರ್ಚೇಸ್ ಮಾಡಿದಾಗ ನನ್ನ ಹಳೆಯ ಫೋನ್ ಅವ್ರಿಗೆ ಕೊಟ್ಟಿದ್ದೆ. ಸೊ ಏನೋ ಒಂದು 25-30 ರೇಂಜ್ ತನಕ ಹೋಗ್ತಾರೆ ಅಂತ ಗೊತ್ತಿತ್ತು. ಬಟ್ ಐ ಸ್ವೇರ್ ನಾನು ಅಂದ್ಕೊಂಡಿರಲಿಲ್ಲ 50,000. ಬಿಲ್ ನೋಡಿದಾಗ ಐ ವಾಸ್ ಲೈಕ್ ನೋವ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾರ ಫೋನ್ಗೆ ಅಂತ ಅನಿಸ್ಬಿಡ್ತು. ಬಟ್ ಏನೋ ಶೀಸ್ ಅರ್ನಿಂಗ್ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಐ ವಿಲ್ ಶೋ ಯು ವೈಟ್. ಸೊ ದಿಸ್ ಇಸ್ ದ ಫೋನ್. ಕುಟಾಣಿ ಐಫೋನ್ ಥರ ಇದೆ ಆ್ಯಕ್ಚುಲಿ. ಗ್ರಿಪ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಕ್ಯೂಟ್ ಆಗಿದೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅವ್ರಿಗೆ ಹೆಡ್ಫೋನ್ಸ್ ಗಿಫ್ಟಾಗಿ ಸಿಕ್ಕಿದೆ. ಹೆಡ್ಫೋನ್ ಮತ್ತು ಚಾರ್ಜರ್ ಮತ್ತು ಇನ್ನೊಂದೇನೋ ಸೆಲ್ಫಿ ಸ್ಟಿಕ್ ಗಿಫ್ಟ್ ಅಂತೆ. ಸೊ ಇವಾಗ ಹೋಗಿ ಅದನ್ನು ನಾವು ಕಲೆಕ್ಟ್ ಮಾಡಬೇಕು. ನಾನು ಮೊನ್ನೆ ತಾನೇ ಅನ್ಕೋತಿದ್ದೆ ಜಿಮ್ಗೆ ಹೆಡ್ಫೋನ್ಸ್ ಬೈ ಮಾಡಬೇಕು ಅಂತ. ಆ್ಯಂಡ್ ಅದೇ ನನ್ನ ಹುಡ್ಕೊಂಬಂದಿದೆ. ಐ ಆಮ್ ಸೋ ಹ್ಯಾಪಿ. ಚೆನ್ನಾಗಿದೆ. ಬಟ್ ನನಗೆ ಐ ಫೆಲ್ಟ್ ಬ್ಲ್ಯಾಕ್ ತೊಗೊಬೇಕಿದೆ ಅಂತ. ಬಟ್ ಇಟ್ಸ್ ಓಕೆ, ಸಿಕ್ಕಿರೋದ್ರಲ್ಲೇ ಐ ಆಮ್ ಹ್ಯಾಪಿ. ಆ್ಯಂಡ್ ಇದು ವಿವೋ V70. ದಿಸ್ ಇಸ್ ದ ನ್ಯೂ ಮಾಡೆಲ್. ಇಷ್ಟ ಆಯಿತು ನನಗೆ. ಇಟ್ಸ್ ವೆರಿ ಕ್ಯೂಟ್, ಚೆನ್ನಾಗಿದೆ. ಸೊ ಯೂಶ್ವಲಿ ನಾನು ಸ್ಯಾರೀಸ್ ತೊಗೊಬೇಕು ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಕ್ರೇಪ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸಾಫ್ಟಾಗಿ ಬರುತ್ತಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಯೂಶ್ವಲಿ ನಾನು ಸ್ಯಾರೀಸ್ ಅಂತ ಬಂದರೆ ನಾನು ಅದೇ ತೊಗೊಳ್ಳೋದು. ಬಿಕಾಸ್ ಅದು ಇಟ್ಸ್ ವೆರಿ ಸಾಫ್ಟಾಗಿರುತ್ತೆ. ಸೊ ಇವತ್ತು ಅದೇ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ನನಗೆ ಯಾವುದಾದ್ರು ಒಂದು ಕಲರೋ ಅಥವಾ ಏನೋ ಒಂದು ಇಷ್ಟ ಆಗ್ತಿತ್ತು. ಬಟ್ ಈ ಸಲ ನಂಗೆ ಯಾಕೋ ಪರ್ಟಿಕ್ಯುಲರ್ ಕಲರ್ ಅಂತ ಏನಿಲ್ಲ. ಸೊ ನೋಡೋಣ. ನಾನು ಪ್ರತಿ ಸಲ ರಾಮಯ್ಯಾಸ್ ಅಂತ ಒಂದು ವೆಬ್ಸೈಟಲ್ಲಿ ಶಾಪ್ ಮಾಡ್ತಿದ್ದೆ. 2 ಇಯರ್ಸ್ ಬ್ಯಾಕ್ ಕೂಡ ವರಮಹಾಲಕ್ಷ್ಮಿಗೆ ಅಲ್ಲೇ ಶಾಪ್ ಮಾಡಿದ್ದು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೂ ಅದೇ ವೆಬ್ಸೈಟಲ್ಲಿ ಶಾಪ್ ಮಾಡಿದ್ದು. ಲಕ್ಕಿಲಿ ಅದೇ ವೆಬ್ಸೈಟ್ ಶಾಪು ದಾಸರಳ್ಳಿಲಿ ಓಪನ್ ಆಗಿದೆ. ಸೊ ನಾನು ರೀಲ್ಸ್ ಫೀಡಲ್ಲಿ ನೋಡಿದ ತಕ್ಷಣ ವಾಸ್ ಲೈಕ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸುಮ್ಮನೆ ಆರ್ಡರ್ ಮಾಡಿದ್ರೆ 7-8 ಡೇಸ್ ವೆಯ್ಟ್ ಮಾಡಬೇಕು. ಆಮೇಲೆ ರಿಟರ್ನ್ ಕೂಡ ಇರೋಲ್ಲ. ಸೊ ಅವರೇ ಇಲ್ಲಿ ಹುಡ್ಕೊಂಬಂದಿದ್ರಲ್ಲ, ಐ ಫೆಲ್ಟ್ ಸೋ ಹ್ಯಾಪಿ. ಇವಾಗ ನಮ್ಮಮ್ಮನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಐ ಥಿಂಕ್ ಎಕ್ಸಾಕ್ಟ್ ಲೊಕೇಶನ್ ನೋಡಿಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಅದಕ್ಕೂ ಮುಂಚೆ ಮೇ ಬಿ ವಿಲ್ ಬಿ ಗೋಯಿಂಗ್ ಫಾರ್ ಕ್ರೋಮಾ ಅನಿಸುತ್ತೆ. ಅವರು ಸೆಲ್ಫಿ ಸ್ಟಿಕ್ ಏನೋ ಕಲೆಕ್ಟ್ ಮಾಡಬೇಕು. ನೋಡೋಣ ಎಲ್ಲಿಗೆ ಹೋಗೋಣ ಅಂತ. ಫಸ್ಟು ನನ್ನ ಕ್ಯಾಮ್ರಾ ಆನ್ ಮಾಡಿದಾಗೇ ಈ ಪಾತ್ರೆ ಪಗಡೆ ಎಲ್ಲ ಮಾರೋರೆಲ್ಲ ಇದೇ ಟೈಮಿಗೆ ಬರ್ತಾರೆ. ಇವನ್ ನಾನು ವಾಯ್ಸ್ ಕೊಡ್ಬೇಕಾದ್ರೂ ನನ್ನ ರೂಮಲ್ಲಿ ನಂಗೆ ಮೆಟ್ಲು ಇಳಿಯೋಕ್ಕೆ ಆಗ್ತಿಲ್ಲ. ನೋ ಲೆಗ್ ಡೇ ಕ್ಯಾನ್ ಬೀಟ್ ಮಂಡಿ ಅಡುಗು ಗೈಸ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾಲು ಹೋಗ್ತಿದೆ. ಸೊ ಇವಾಗ ಹೋಗ್ತಿ. ಆ್ಯಕ್ಚುಲಿ ನೈಟ್ ಬೇಡ, ಆಫ್ಟರ್ನೂನೇ ಹೋಗೋಣ, ವ್ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಗೈಸ್, ಇದೇ ಕ್ರೋಮಾಗೆ ನಿನ್ನೆ ನಾವು ಅಮ್ಮ ಮತ್ತು ದಿಲೀಪ ಬಂದಿದ್ದು. ಲೆಟ್ಸ್ ಗೋ. ಇವತ್ತೇನು ಚೇಂಜಸ್ ಇದೆ ನೋಡೋಣ. ಫೋನ್ ತೊಗೊಂಡ್ಮೇಲೂ ಎಷ್ಟಿದು ಅಂತ ಕೇಳ್ತವ್ರೆ. ಯಾವ್ದು ತೊಗೊಂಡಿದ್ದು ನೀನು? V70 ಇದೆ. 5G ತೊಗೊಂಡಿದ್ದ FE ತೊಗೊಂಡಿದ್ದ? 5Gನಾ? ಏನಕ್ಕೆ ನೆನ್ನೆ ಓಪನಿಂಗ್ ವಿಡಿಯೋ ಮಾಡಿರಲಿಲ್ಲ? ಎಷ್ಟಿದು ಇವತ್ತಿನ ಪ್ರೈಸಾ? ಯಾಕೆ ನೆನೆದು ಬೇರೆನಾ? ಕಲಾವತಿ ಎಂತ ಉಳಿತಾಯ ಮಾಡಿಬಿಟ್ಟೆ. ನಿನ್ನೆ 50,000 ರೂಪಾಯಿಗೆ ತೊಗೊಂಡಿದ್ದಾರೆ. ಇವತ್ತು ಆಲೆ 60,000 ಈ ಫೋನ್. ಸೆಲ್ಫಿ ಸ್ಟಿಕ್ಸ್ ಹೋಲ್ಡರ್ ಅನ್ಸುತ್ತೆ. ಹಾಂ, ಇದೇನಾ? ಏನೇನೋ ಮಾಡ್ತಾವ್ರೆ, ನೀನೇ ಹೇಳ್ಬೇಕು. ಹೌದಾ?
ಏನದು? ಫೋನ್ ಚಾರ್ಜರಾ? ಇಂಡಕ್ಷನ್ ಸ್ಪೀಕರ್ ವಿತ್ ಮೊಬೈಲ್ ಹೋಲ್ಡರ್ ವೈರ್ಲೆಸ್ ಚಾರ್ಜರ್. ಓಕೆ ಓಕೆ ಓಕೆ, ಗಾಟ್ ಇಟ್ ಗಾಟ್ ಇಟ್ ಗಾಟ್ ಇಟ್. ಚಾರ್ಜರ ಮತ್ತು ಹೋಲ್ಡರ್ ಅಂದೆ, ಸೆಲ್ಫಿ ಸ್ಟಿಕ್ ಅಂದೆ, ಬಿಲ್ ತಂದಿಲ್ಲ ಸರ್. ನನ್ನ ಬಿಟ್ಟು ನೋಮ ಅದು ಹೆಂಗೆ ಫೋನ್ ತೊಗೊಂಡ್ರು ಅಂತ ನಂಬಕ್ಕೆ ಆಗ್ತಿಲ್ಲ ಗೈಸ್. ನಾನು ಪಕ್ಕ ತೊಗೊಬಾರ್ದು ಅಂತ ಅನ್ಕೋತಿದ್ದೆ, ಬಟ್ ನನ್ನ ಬಿಟ್ಟು ತೊಗೊಂಡ್ಬಿಟ್ಟಿದ್ದಾರೆ. ಬೇಜಾರಾಗ್ತಿದೆ. ಆ್ಯಕ್ಚುಲಿ ನಾನು ಅನ್ಕೊಂಡೆ ನಿಮಗೆಲ್ಲ ಬ್ಲಾಗ್ ಮಾಡಿ ತೋರ್ಸೋಣ ಅಂತ, ಬಟ್ ಏನೇನೋ ಆಗೋಯ್ತು, ಈಗೋ ವಿನ್ಸ್ ಆಗೋಯ್ತು. ಅಲ್ಲ, ನಿಂದೆ ಅಂಗಡಿ ಅನ್ನಂಗೆ ಎಲ್ಲೆಲ್ಲ ಹೋಗ್ತೀನಿ ನಾನು. ಇದೇ ಬ್ಲೆಂಡರ್ ತಗೋ ಅಂತ ಹೇಳಿದ್ದು ಮನೆಗೆ, ಇದನ್ನೇ ತಗೋ ಅಂತ ಹೇಳಿದ್ದು ನಾನು. ಏನಕ್ಕೆ? ಇನ್ನೊಂದ್ಸಲ ಆಫರ್ ಬಿಡ್ತಾರೆ, ಒಂದೇ ಸಲ ಆಫರ್ ಅಂತ ತಗೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ಕಿತ್ತಾಕಿದ್ರೆ ಇರೋ ಆಫರು ಕಿತ್ಕೊಂಡು ಹೋಗ್ತಾರೆ ಅವರು. ಎಷ್ಟು ಚೆನ್ನಾಗಿದೆ ನೋಡು, ಕ್ಯೂಟ್ ಆಗಿದೆ. ಇದಕ್ಕಿಂತ ಇದಿಷ್ಟ ಆಯ್ತು, ಯಾಕೆಂದ್ರೆ ಇದು ಯಾರು ತಗೊಳ್ಳಲ್ಲ, ಇದೇ ಚೆನ್ನಾಗಿರೋದು. ಇದೇನು ಇದು ನಾರ್ಮಲ್ ಮಿಕ್ಸಿ ತರ ಇದೆ. ನನ್ನ ಫೋನ್ ಬಿಟ್ಟು ಹೋದ್ರೆ ನಿಂಗೆ ಇರೋದು. ಸೊ ಇದು 2000 ಆಫರ್ ಇವತ್ತಿಲ್ವಂತ ಇದು ಎಲ್ಲ ತಗೊಂಬೋದಿತ್ತು ನಾನೆ. 2,500 ಅಷ್ಟೇ. ನೀನು ಬಂದಿದ್ರೆ ನಿಜ ತಗೊಂಡಿವಿ. ನಾನು ಬಂದಿದ್ರೆ ಬಿಡ್ತಾನೆ ಇರ್ಲಿಲ್ಲ. ಇನ್ನೊಂದು 10,000 ಟ್ಯಾಕ್ಸ್ ಹಾಕ್ಸ್ಬೇಕು. ಏನ್ ಗೊತ್ತಾ, ಒಂದೇ ಸಲ ಆಫರ್ ಅಂತ ತಗೊಂಡ್ರೆ ಚೆನ್ನಾಗಿರಲ್ಲ, ಆಫರ್ ಬಿಟ್ಟಿಗೆಲ್ಲ ತಗೊಬೇಕು ಒಂದೊಂದೇ, ಅವಾಗ ನಮಗ್ ಖುಷಿ ಆಗುತ್ತೆ. ಒಂದೇ ಸಲ ತಗೊಂಬಿಟ್ರೆ ಮಜಾ ಇರಲ್ಲ. ದಿನ ಶಾಪಿಂಗ್ ಮಾಡಬೇಕು, ಮೊರಲ್ ಆಫ್ ದ ಸ್ಟೋರಿ. ಸ್ಯಾಂಡ್ವಿಚ್ ಮೇಕರು ತಗೋಬೇಕು ನಾವು. ಎಲ್ಲೈತೆ ಗೊತ್ತಿಲ್ಲ, ಇದು ನೋಡಿದಾಗ ಗ್ಯಾಪ್ನ ಬಂತು. ಇದೇನು ಅಂತ ಗೊತ್ತಿಲ್ಲ. ಹ್ಯಾಂಡ್ ಮಿಕ್ಸರ್ ಅಂತೆ. ಈ ತರ ಹೆಂಗಿದೆ, ಸಖತ್ ಹ್ಯೂಜ್ ಆಗಿದೆ ಸ್ಟೋರ್ ಮಾತ್ರ. ವೈನ್ ಕುಡಿತಾರಲ್ಲ ಆ ತರ. ನಿನ್ ತಲೆ, ಅದು ಬ್ಲೆಂಡರ್, ಅದು ವೈನ್ ಕುಡಿಯೋದಲ್ಲ ಬಾ. ಅಲ್ಲ ಬಾಟಲ್ ಇಷ್ಟೇ. ಅಮ್ಮ ಸುಮ್ಮನೆ ಬಾರಮ್ಮ. ಸರಿ ಅಷ್ಟೇನಾ, ಇಸ್ಕೊಂಡು ಹೋಗೋಣ. ಆದ್ರೂ ಅನ್ಯಾಯವಾಗ ಒಂದು ಬ್ಲಾಗ್ ಕಂಟೆಂಟ್ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಬೇಜಾರಾಗ್ತಿದೆ. ಆಲಿಸ್ವೆಲ್ ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ಓಕೆ ಬಾಯ್. ಸೊ ಇವಾಗ ಇಲ್ಲಿಂದ ರಾಮಯ್ಯಸ್ಗೆ ಹೋಗ್ಬೇಕು, ದಾಸರಳ್ಳಿಲಿ ಇರೋದು. ನಮ್ಮಮ್ಮಗೆ ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ನಮ್ಮಮ್ಮನ ಹೆಂಗಿದ್ರು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅಲ್ಲಿ ಸಿಕ್ಕದ್ ನಾನು ಅಲ್ಲೇ ತೊಗೋತೀನಿ. ಬಟ್ ವರಮಹಾಲಕ್ಷ್ಮಿಗೆ ಸೀರೆ ತೊಗೋತೀವ ಅಲ್ಲಿ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಬೇಕು. ನಮ್ಮಮ್ಮ ಬಿಟ್ಟೇ ಹೋಗ್ತಾರೆ, ಹೋಗೇ ಬಿಟ್ರು ಗೈಸ್. ನಾನೇ ಒಂದು ಅನ್ಕೊಂಡ್ರೆ ನಮ್ಮಮ್ಮ ಇನ್ನೊಂದೇ ಏನೋ ಮಾಡ್ತಾವ್ರೆ. ಇದು ಯಾವುದೋ ಬೇರೆ ಅಂಗಡಿ ಕರ್ಕೊಂಬಂದವ್ರೆ. ಎಲ್ಲಿದೆ ಅಂತ ತೋರಿಸ್ತೀನಿ. ಇದು ಅಸೆಂಟ್ ಕಾಲೇಜ್ ಆದರೆ ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ಯಾವುದೋ ಅಂಗಡಿ ಕರ್ಕೊಂಬಂದಿದ್ದಾರೆ. ಚೆನ್ನಾಗಿದೆ, ಇಲ್ಲ ಒಂದ್ಸಲ ತೊಗೊಂಡಿದ್ದೆ ಬಾ ಅಂತ. ನಂಗೆ ಅದೇ ಇಷ್ಟ ಆಯ್ತು. ಅದು ಓಪನ್ ಮಾಡಿ ತೋರಿಸಿ ಸರ್. ಆರೆಂಜ್ ಮತ್ತು ಬ್ಲೂ, ಸಾರಿ ಯೆಲ್ಲೋ ಮತ್ತು ಬ್ಲೂ. ನನಗೂ ಇಷ್ಟ ಆಯ್ತು. ಕಾಂಬಿನೇಷನ್ ಇಲ್ಲ, ಒಂದೇ ಕಲರ್ ಇದೆ. ಬಾರ್ಡರ್ ಒಂದೇ ಕಲರ್ ಇದೆ. ಚೆನ್ನಾಗಿದೆ ಅದು. ಚೆನ್ನಾಗಿದೆ ಕಾಂಬಿನೇಷನ್. ವೇರ್ ಮಾಡಿದ್ಮೇಲೆ ಸರಿ ಆಗುತ್ತೆ. ಹಂಗಲ್ಲ, ಇದು ಇಲ್ಲಿರ್ಬೇಕಾಗಿತ್ತು ಬಾರ್ಡರ್. ಆ್ಯಕ್ಚುಲಿ ನಾನು ಇದನ್ನು ಹುಡುಕ್ತಿದ್ದೆ, ಬಟ್ ಇವಾಗ ನಂಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟೆ. ಎಲ್ಲ ಅಷ್ಟೇ ಇಂಟ್ರೆಸ್ಟ್ ಹೋಗ್ಬೇಕು. ಅದ್ರ ಮೇಲೂ ಅಷ್ಟೇ ಸ್ವಲ್ಪ ದಿವಸ ಆದ್ಮೇಲೆ ಇಂಟ್ರೆಸ್ಟ್. ಅಮ್ಮ ಸುಮ್ಮನೆ ಇರಮ್ಮ, ನಿನ್ನ ಮೇಲೆ ಹೆಂಗೆ ಇಂಟ್ರೆಸ್ಟ್ ಹೋಗುತ್ತೆ. ಇವಾಗ ನಂಗೆ ಇದು ಇಂಟ್ರೆಸ್ಟ್ ತೊಗೊಬೇಕಂತಾನೆ ಅನಿಸ್ತಿದೆ. ಅದಾಗಲೇ 2-3 ಇದಾವೆ, ಇನ್ನೂ ಎಷ್ಟು ತಗೊಂಡ್ರಿ. ಮತ್ತೆ ಅದು ನೋಡ್ತೀರಾ ಇದರಲ್ಲಿ. ಬಟ್ ಇದು ಬೆಣ್ಣೆ ಥರ ಇರುತ್ತೆ ಸೀರೆ. ಇದು ಮೆತ್ತಗಿದೆ. ಬೇಡ ಅದು ನೋಡಿದ್ದು. ಇದು ಅಜ್ಜಿ ಸೀರೆ. ಚೆನ್ನಾಗಿದೆ ಲ್ಯಾವೆಂಡರ್. ಓಯ್ಯ, ಅಲ್ಲ, ಒಂದೇ ಕಲರ್ ಬೇಕು ನಮಗೆ, ಮೇಲೆಗೆ ಕೆಳಗೆ ಬಾರ್ಡರ್. ಸೆಲ್ಫ್ ಒಂದೇ ಕಲರ್. ಬಟ್ ನಾನು ಬ್ಲೂ ತೊಗೋತೀನಿ ಈ ಸಲ. ಬ್ಲೂ ಇಲ್ಲ, ಯಾವ್ದಾದ್ರು ಹಾಕ್ಬೋದು, ರೆಡ್ ಹಾಕ್ಬೋದು, ವೈಟ್ ಹಾಕ್ಬೋದು. ಯಾಕೆ ಈ ಥರ ಇದೆ ಈ ಸಲ? ಅದೇ ಬ್ಲೌಸ್ ಇದೆ. ಈ ಬ್ಲೌಸ್ ಬೇಡ ನನಗೆ. ಹಿಂಗೆ ಬಂದಿದೆ. ಸ್ಯಾರಿ ಚೆನ್ನಾಗಿದೆ ಅಮ್ಮ. ಸೇಮ್ ಇದು ಖುಷಿ ಗೃಹ ಪ್ರವೇಶಕ್ಕೆ ಹಾಕೊಂಡಿದ್ದಲ್ಲ, ಚೆನ್ನಾಗಿದೆ, ಮೆತ್ತಗಿದೆ. ಡಿಸ್ಕೌಂಟ್ ಹೋಗಿ ಡಿಸ್ಕೌಂಟ್ ಹೋಗಿ 3,600. ಡಿಸ್ಕೌಂಟ್ ಹೋಗಿ 3,600. ಅಂದರೆ ಪ್ರೀಮಿಯಂ ಕ್ರೀಪ್ ಇದು. ಹಾಂ, ಚೆನ್ನಾಗಿದೆ ಬಟ್ಟೆ. ನಿಮಗೆ ಇದರಲ್ಲಿ ಸೆಮಿ ಬರುತ್ತೆ, ಅದು ಬಟ್ಟೆ ಜಾರುತ್ತೆ. ಇದು ಮೆಟೀರಿಯಲ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಒಂದು ರೆಡ್ ಇದೆಯಲ್ಲ, ಒಂದು ನಿಮಿಷ. ಪ್ರೈಸು ಚೆನ್ನಾಗಿದೆ. ಕಲರ್ಸ್ ಇದೆ ಬೇರೆ ಬೇರೆ. ಇದೊಂದು ಬಿಟ್ಟರೆ ನನಗೆ ಯಾವುದೂ ಇಷ್ಟನೇ ಆಗಿಲ್ಲ. ಬಟ್ ದ ಬ್ಲೌಸ್ ಇಸ್ ನಾಟ್ ನೈಸ್. ನಂಗೆ ಇದು ಯಾವುದೂ ಇಷ್ಟ ಆಗ್ತಿಲ್ಲ ಅಮ್ಮ. ಇದೊಂದು ಮೇ ಬಿ ಐ ಆಮ್ ಗೋಯಿಂಗ್ ವಿತ್ ಬ್ಲೂ ಅನ್ಸುತ್ತೆ. ಇದಾ
ಫುಲ್ ಸೀರೆ ಇದೆ ಕಲರು. ನಂಗೆ ಈ ಥರ ಎಲ್ಲ ಇಷ್ಟ ಇಲ್ಲ. ನಂಗೆ ಲೈಟ್ ಕಲರ್ಸೇ ಇಷ್ಟ ಇಲ್ಲ. ಐ ಓನ್ಲಿ ಲೈಕ್ ಡಾರ್ಕ್ ಕಲರ್ಸ್. ಇದು ಬೇಡ, ಇದೇ ಪರವಾಗಿಲ್ಲ. ನನ್ನ ಕಣ್ಣು ಯಾವಾಗಲೂ ಗ್ರೀನ್ ಪಿಸ್ತಾ ಮೇಲೆ ಹೋಗುತ್ತೆ. ಅದೇನೋ ಆ ಅಭ್ಯಾಸ ತೆಗಿಬೇಕು ಫಸ್ಟ್ ನಾನು. ತಗೋತೀಯಾ? ಬೇಡವಾ? ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನನಗೆ ಈ ಬ್ಲೂ ಅಲ್ಲ, ಅದೊಂಥರ ಬೇರೆ ಬ್ಲೂ. ಕಲರ್ ಡಿಫರೆನ್ಸ್. ಇದರಲ್ಲಿ ಬೇರೆ ಇದೆಲ್ಲ ಬೇಡ. ನಾನು ರೀಸೆಂಟಾಗಿ ಬುಟ್ಟಾನೇ ತಗೊಂಡೆ. ಪ್ಲೇನ್ ಅಲ್ಲಿ ಇಲ್ವಾ? ಅದು ಯಾವ್ದು? ಆರೆಂಜ್ ಮತ್ತೆ ಅದು ಫುಲ್ ಆರೆಂಜ್. ಆ ಕಲರ್ ಬ್ಲೌಸ್ ಹಾಕ್ಬೋದು. ಅದು ಚೆನ್ನಾಗಿದೆ ನೋಡಮ್ಮ. ಆರೆಂಜ್ ದೇವ್ರು ಗುಡ್ಸಿದ್ರೆ ಚೆನ್ನಾಗಿರುತ್ತೆ. ಹ್ಞೂ, ಏನಾಗಲ್ಲ. ನಿನ್ನ ಹತ್ರನೂ ಆರೆಂಜ್ ಇಲ್ವಲ್ಲ? ನೋಡಿ, ಚೆನ್ನಾಗಿದೆ, ಲುಕ್ ಆಗಿದೆ. ಬೇರೆ ಡಬಲ್ ಕಲರ್ ಇಲ್ವಾ ಇದ್ರೊಳಗೆ? ಅಲ್ಲ, ಇದ್ರೊಳಗೆ ಡಬಲ್ ಕಲರ್ ಇಲ್ವಾ ಸೀರೆ? ಇಲ್ಲ, ಇದ್ರಲ್ಲಿ ಇದೆಲ್ಲ ನಿಮಗೆ ಡಬಲ್ ಕಲರ್ ಇರುತ್ತೆ ನೋಡಿ. ಇದೇ ಇಷ್ಟೇ ಬೇರೆ ಕಲರ್, ಇದೇ ಬೇರೆ ಕಲರ್ ಇರುತ್ತೆ. ಆ ಥರ ಇಲ್ಲ. ಹಾಫ್ ಆ್ಯಂಡ್ ಹಾಫಾ? ಇಲ್ಲ. ಇದ್ರಲ್ಲಿ ತೋರಿಸಿದ್ರಲ್ಲ, ಇದು ಹಾಫ್ ಆ್ಯಂಡ್ ಹಾಫ್ ಅಲ್ವಾ? ಇದು ನೀನು ಹಾಫ್ ಆ್ಯಂಡ್ ಹಾಫ್ ತಗೊಂಡಿಲ್ಲ ಯಾವುದು? ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಸಖತ್ತಾಗಿದೆ. ವ್ಲಾಗ್ ಏನಿದೆ ಸಂಧ್ಯಾ ತನು ಅಂತ ಇದೆ. ಮೂರು ವಾರ ನಾನು ರೆಡ್ ಹಾಕಲ್ಲ. ಅದು ಬೇಡ ಅಂದ್ರೆ ಬೇರೆದು ಹಾಕ್ಬೋದು. ಬೇರೆ ಬಂದ್ರೆ ನೀವು ಕೊಡ್ತೀರಾ? ಅಲ್ಲ, ಬೇರೆ ನೀವು ಅಂದ್ರೆ ಇದು ನೀವು ಮ್ಯಾಚ್ ಮಾಡಿರೋದ? ಅದು ಬಂದಿರೋದೇ ರೆಡ್. ಅದು ಹೆಂಗ್ ಸಾಧ್ಯ? ಕಾಂಟ್ರಾಸ್ಟ್ ಅಂದ್ರೆ ಇದು ತೀರಾ ಬರೋ ಕಾಂಟ್ರಾಸ್ಟ್ ಆಗ್ಬಿಡ್ತು. ತಗೊಳ್ಳೇನು? ನಾನು ಆಫ್, ನೀನು ಆಫ್. ಇಷ್ಟ ಆಯ್ತಾ ನಿಮ್ಗೆ? ಅಂದ್ರೆ ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುತ್ತೆ ಅಂತ. ಇದು ಲಕ್ಷ್ಮಿ ಗುಡ್ಸಕ್ ಚೆನ್ನಾಗಿರುತ್ತಾ? ಲಕ್ಷ್ಮಿ ಗುಡ್ಸೋದಾದ್ರೆ ಹೆಗ್ಲ ಮೇಲೆಲ್ಲ ಹಾಕೊಂಬೇಡ. ಹಂಗೆ ನೋಡಿ. ಹಂಗಂದ್ರೆ ಲಕ್ಷ್ಮಿಗೆ ಉಡ್ಸಿದ್ದೀನ? ಸರಿ. ನೀನ್ ಹಾಕೊಂಡ ಹೆಗ್ಲ ಮೇಲೆಲ್ಲ ಹಾಕೊಂಡ? ಹೆಗ್ಲ ಮೇಲೆ ಹಾಕೊಂಡಿಲ್ಲ, ಹಿಂಗ್ ನೋಡ್ದೆ ಅಷ್ಟೇ. ಇಷ್ಟು ಇಲ್ಲಾಂದ್ರೆ ಇದು ಲಕ್ಷ್ಮಿ ಗುಡ್ಸು ನೋಡೋಣ. ನಂಗೆ ಯಾವುದಕ್ಕೂ ನಂಗೆ ಸಮಾಧಾನ ಆಗ್ತಿಲ್ಲ. ಸರಿ, ಎಷ್ಟು ಕೊಡ್ತೀರಾ? 3,600 ಅಷ್ಟು. 3,600 ಆಗುತ್ತೆ ನಿಮಗೆ. ಫೈನಲ್ 3,300 ಮಾಡ್ತೀನಿ. 3ಗೂ ಕೊಡಲ್ವಾ? 3 ಯಾಕೆಂದ್ರೆ ಇದ್ರಲ್ಲಿ ಒಂದೇ ಕಲರಾ? ಒಂದೇ ಇರೋದು ಲಾಸ್ಟ್ ಫೈನಲ್ ಪೀಸ್. ಮತ್ತೆ ಇದು ಬಿಟ್ರೆ ಇದು ಸಿಗಲ್ಲ. ಬ್ಲೌಸ್ ಪೀಸ್ ಆದ್ರೂ ಬೇರೆ ಸಿಗುತ್ತಾ ನಿಮ್ಮ ಹತ್ರ? ನಿಮಗೆ ವೈಟ್ ಇದೆ ಚೆನ್ನಾಗಿದೆ. ವೈಟಾ? ಅಂದ್ರೆ ನಂಗೆ ಅದೇ ಬೇಕಲ್ಲ. ರನ್ನಿಂಗ್ ಇಲ್ವಾ? ರೆಡ್ ಬೇಕಾ ನಿಮಗೆ? ರನ್ನಿಂಗ್ ಎಲ್ಲ ಇದು ಬ್ಲೂ ಬೇಕು ನಂಗೆ. ಬ್ಲೂ ಬೇಕಾ? ಸಿಗುತ್ತೆ, ಬಟ್ ಡಿಸೈನ್ ಪ್ಲೇನ್ ಬರುತ್ತೆ, ಡಿಸೈನ್ ಇರೋದಿಲ್ಲ. ಅಮ್ಮ, ನೀನು ಇದು ಹೊಲ್ಸ್ಕೊತೀಯಾ? ಅದು ವೈಟ್ ಬ್ಲೌಸ್ ಪೀಸ್. ಇದು ನೀವೇ ಇಟ್ಕೊಂಬಿಡಿ. ವೈಟ್ ಅನ್ನ ಕೊಡಿ ನಮಗೆ. ಇದಾ? ಇದು ಮ್ಯಾಚ್ ಆಗಲ್ಲ. ಇವಾಗ ಬ್ಲೌಸ್ ಬೇರೆ ಉಡ್ಕೊಂಡು ಹೋಗ್ಬೇಕಾ ಒಂದ್ ಕಡೆ. ಈ ಥರ ಹಾಕೋತಾರೆ ಅದಕ್ಕೆ ವೈಟ್ಗೆ, ಆ ಬ್ಲೂಗೆ ಈ ಥರ ಹಾಕೋತೀನಮ್ಮ. ರೆಡಿಮೇಡ್ ತಗೊಂಬಿಡೋಣ. ಅದು ಲಕ್ಷ್ಮಿ ಗುಡ್ಸು. ನಂದು ನಾನು ಗೈಸ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ಅಷ್ಟೇ ಸಮಾಧಾನ ಆಗ್ತಿಲ್ಲ. ಪ್ರಾಬ್ಲಿ ನನ್ನ ತಲೆಯಲ್ಲಿ ಅದು ರಾಮಯ್ಯಸ್ಗೆ ಹೋಗ್ಬೇಕಂತ ಇದೆ. ಸೊ ವಿಲ್ ಸಿ. ಅಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂದರೆ ನೋಡ್ತೀನಿ. ಅಲ್ಲ, ಇಷ್ಟು ಕಲೆಕ್ಷನ್ಸಲ್ಲಿ ನಂಗೆ ಒಂದಾದರೂ ಇಷ್ಟ ಆಗೋದು ಬೇಡವಾ? ಅಂದರೆ ನಂಗೆ ಅದು ತುಂಬ ಇಷ್ಟ ಆಯಿತು. ಬಟ್ ಸ್ಟಿಲ್ ಹಬ್ಬಕ್ಕೆ ಹಾಕೊಳ್ಳೋ ಅಂತ ನಂಗೆ ಐಮ್ ಬ್ಲ್ಯಾಂಕ್. ಮೇ ಬಿ ಯಾವುದನ್ನ ಕಲರ್ ತಲೆಯಲ್ಲಿ ಇಟ್ಕೊಂಡು ಬಂದಿದ್ರೆ ಸ್ವಲ್ಪ ಏನೋ ಒಂದು ಆಗ್ತಿತ್ತು. ಬಟ್ ನಾನು ಈ ಸಲ ಏನೂ ಪರ್ಟಿಕ್ಯುಲರ್ ಕಲರ್ ಇಟ್ಕೊಂಡಿಲ್ಲ. ಸುಮ್ಮನೆ ಬ್ಲ್ಯಾಂಕಾಗಿ ಬಂದಿದ್ದೀನಿ. ಅದಕ್ಕೆ ರ್ಯಾಂಡಮ್ ಶಾಪಿಂಗ್ ಮಾಡ್ತಿದ್ದೀನಿ. ಬಟ್ ಐ ಫೀಲ್ ರಾಮಯ್ಯ ಅಸಲ್ ಸಿಗ್ಬೋದು ಅಂತ ನೋಡೋಣ. ಇನ್ನೇನು ಹೋಗೋ ಟೈಮಲ್ಲಿ ನಮ್ಮಮ್ಮ ಶಾಪಿಂಗ್ ಮಾಡ್ತವ್ರೆ.
ಗೈಸ್ ನಮ್ಮಮ್ಮ ಒಂದು ಜ್ಯೂಸ್ ಕುಡಿದ್ರೂ ಉಳಿಸ್ಬೇಕು ಅಂತಾರೆ. ಇವಾಗ 5,000-6,000 ರೂಪಾಯಿ ಸೀರೆ ನೋಡ್ತಾವ್ರೆ. ನಾನು 3,500 ರೂಪಾಯಿ ಸೀರೆ ತೊಗೊಂಡಿದ್ದಕ್ಕೆ ಬೇಕಾ ಅಂತ 2 ಸಲ ಯೋಚನೆ ಮಾಡಿದೆ. ಇವಾಗ ನೋಡಿದ್ರೆ ನಮ್ಮಮ್ಮ ರೇಷ್ಮೆದು ಚೆನ್ನಾಗಿದೆ ತಗೋ ಅಂತ. ದಿಸ್ ಇಸ್ ಸೋ ನೈಸ್. ವೇಟ್ ಇದೇನಂದಿದ್ದವರು ಗಂಗಾ ಯಮುನಾನ? ಗಂಗಾ ಜಮುನಾ ಗಂಗಾ ಜಮುನಾ ಅಂತೆ. 3 ಕಲರ್ಸ್. ಇದ್ರಲ್ಲಿ ಒಂದೇ ಕಲರಾ 3 ಬರೋದು? ಅಷ್ಟು ಇನ್ವೆಸ್ಟ್ ಮಾಡಿ ತಗೋತೀಯ ಅಂದರೆ ಇದು ನೋಡಿ, ಇದು ಯಾವುದೋ 3 ಕಲರ್ ಅಂತ ಚೆನ್ನಾಗಿದೆ. ಇದೆಲ್ಲ ನಾರ್ಮಲ್ ಆಯಿತು. ಇದು ಚೆನ್ನಾಗಿದೆ ಬಟ್ ಇದ್ರಲ್ಲಿ ಕಲರ್ಸ್ ತೋರಿಸಿ ಸರ್. ಬೇಡ ಅಯ್ಯಮ್ಮ, ಇದು ಚೆನ್ನಾಗಿಲ್ಲ. ಇದೇನೋ ಡಿಫ್ರೆಂಟಾಗಿ 3 ಇದೆ. ತೆಗೀರಿ. ಅಂದರೆ 3 ಕಲರ್ಸ್ದು ಮಾತ್ರ ತೋರಿಸಿ. ಯಾವ್ದು ಚೆನ್ನಾಗಿದೆ ನೋಡಿ ಮೊಬೈಲ್. ನೀನು ನಿಜವಾಗ್ಲೂ ಇಷ್ಟು ತಗೋತೀಯ ಕಲಾವತಿ? ಅಪ್ಪ ನನ್ನ ವ್ಲಾಗೇ ನೋಡಲ್ಲ. ಅಪ್ಪ ನೋಡ್ತಾರೆ ಅಂತೆ. ಇದಕ್ಕೂ ಪಿಂಕು, ಅದಕ್ಕೂ ಪಿಂಕು. ನನ್ನ ಪ್ರಕಾರ ಇದೆ ಚೆನ್ನಾಗಿದೆ. ಓಕೆ, ಆ ಕಲರ್ ಇಲ್ಲ ಬಿಡ್ತಾವ. ಬ್ಲೂ ಜಾಸ್ತಿ ಇದೆ ನಮ್ಗೆ. ಗೈಸ್ ನಾವು 1 2 3 4 ಇಷ್ಟರಲ್ಲಿ ಯಾವುದೋ ಒಂದು ತೊಗೋತೀವಿ. ನೀವೇ ಗೆಸ್ ಮಾಡಿ ಯಾವುದಂತ. ಎಲ್ಲ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಗೊತ್ತಿಲ್ಲ ಸರ್. ನೋ ಒನ್ ವೆಲ್ ಡಿಪೆಂಡ್. ಅದು ಕೊಡು. ಇದು ನಂಗೆ ಇಷ್ಟ ಆಯಿತು. ಬಟ್ ಯಾವುದು ಸಂಕ್ರಾಂತಿ ಹಬ್ಬಕ್ಕೆ ಇದೇ ಹಾಫ್ ಆ್ಯಂಡ್ ಹಾಫ್ ಪ್ಯಾಟರ್ನ್ ತೊಗೊಂಡಿದ್ದೆ. ಸೇಮ್ ಬಾರ್ಡರು ಕೂಡ. ಈ ಥರ ಒಂದೊಂದು ಜಾಸ್ತಿ ಇದೆ. ಆದರೆ ಸೇಮ್ ಕಲರ್ ಇದು ಬೇರೆ ಕಲರ್. ಇದಕ್ಕೆ ನಾನು ತಿರ್ಗಾ ಹಂಟ್ ಮಾಡಬೇಕು ಬ್ಲೌಸ್ನ. ಅದು ಹಾಕೊಳ್ಳಿ ಚೆನ್ನಾಗಿರುತ್ತೆ. ಯಾವುದು ಇದಾ? ಅಮ್ಮ ಇದು ಒಂಥರ ಇದೆ ಅಮ್ಮ. ನಂಗೆ ಇಷ್ಟ ಇಲ್ಲ. ನೀನು ಹಾಕೊಂಡು ವೈಟ್ ಹಾಕೊಂಡಿದ್ರೆ ಒಂಥರ ಇರೋದು. ನೋಡ್ತೀನಿ, ರೆಡಿಮೇಡ್ ಸಿಕ್ಕಿದ್ರೆ ತೊಗೊತೀನಿ. ಸೊ ಈ ಶಾಪ್ ಹೆಸರು ಮಂಚಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರಿ ಅಂತ. ಆ್ಯಕ್ಚುಲಿ ಅಲ್ಲಿ ಮಸಾಲೆ ಪುರಿ ಮಾಡ್ತಿದ್ದಾರೆ. ಆಮೇಲೆ ನಂಗೆ ಫ್ಲ್ಯಾಶ್ ಆಯಿತು, ಇಲ್ಲೇ ಎಲ್ಲೂ ನಾನು ಅಬಾಕಸ್ ಕ್ಲಾಸಿಗೆ ಬರ್ತಿದೆ ಅಂತ. ನೋಡಿದ್ರೆ ಇವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸ್ಯಾಪ್ ಅಬಾಕಸ್ ಅಂತ ಏನೋ ಇತ್ತು. ಸೊ ಆ ಮಸಾಲೆ ಪುರಿಯಿಂದ ಅಬಾಕಸ್ದೆಲ್ಲ ಜ್ಞಾಪನ ಬಂತು. ಇವಾಗ ನೋಮ ಯಾಮರ್ಸ್ಬಿಟ್ರು ಗೈಸ್. ರಾಮಯ್ಯಸು ಇಲ್ಲ, ಏನೂ ಇಲ್ಲ, ಇಲ್ಲೇ ತೊಗೊಂಡ್ಬಿಟ್ವಿ. ದೊಡ್ಡ ಮನ್ಸು ಮಾಡಿ ತಗೋ ಮಸಾಲೆ ಪುರಿ ಅಂದ್ಬಿಟ್ರು. ಆಶ್ಚರ್ಯ. ಸೊ ತಿನ್ಕೊಂಡು ಹೋಗೋಣ. ನಿನ್ನ ಮಗಳಿಗೆ ಬೇಜಾರು ಮಾಡ್ಕೋದಲ್ಲ ಅಂತ ನಾನು ಮಾಡಂಗಿಲ್ಲ. ನಾವೇನೋ ತಿನ್ನಂಗಿಲ್ವಾ? ನನ್ನ ಬಾಟ್ಲಲ್ಲಿ ಕುಡಿತವ್ರೆ. ಅಯ್ಯೋ ಗಾಯ್ಸ್, ನೋಮ್ಮ ಸೀರೆ ಹೆಂಗಿಟ್ಟಿದ್ಯಾ, ಯಾರನ್ನ ಎತ್ಕೊಂಡು ಹೋಗ್ಬಿಟ್ರೆ ಅಂದರೆ ಏನು ಡೈಲಾಗ್ ಹೊಡಿತಾವ್ರು ಕೇಳಿ. ಏನು ಡೈಲಾಗ್ ಹೊಡೆದೆ ಹೇಳು? ಏನು ಹೇಳಿ? ಅವ್ರು ಏನು ಹೇಳ್ತಾವ್ರ? ಅಷ್ಟು ಸುಲಭವಾಗಿ ಕಳ್ತನ ಆಗಲ್ಲ ಹೇಳು. ಅಷ್ಟು ಸುಲಭವಾಗಿ ಕಳ್ತನ ಆಗಲ್ಲ ಅಷ್ಟೇ ನಾನು ಹೇಳಿದ್ದು. ಅವ್ರದ್ದು ಬೇರೆ ಜನ್ಮದಲ್ಲಿ ನಾವು ಅವ್ರ ಋಣನ ಇಟ್ಕೊಂಡಿರ್ತೀವಿ. ಈ ಜನ್ಮದಲ್ಲಿ ತೀರೋಗಿರುತ್ತೆ. ಹಾಗಾಗಿ ತೀರ್ತು ಅಂತ ತಿಳ್ಕೊಳೋದು ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಸಿಂಪಲ್ ಅಷ್ಟೇ. ಹಾಗಾದ್ರೆ ಕಳ್ತನ ಆದ್ರೆ ಋಣ ತೀರ್ತು ಅಂತ ಅನ್ಕೊಬೇಕಾ? ಇಸ್ಕೋ. ನೀನೇಂತಕ್ಕೂ ನನ್ನ ವಿಷಯ ಬಿಟ್ಟು ನೀನೇನಕ್ಕೂ ಬೇಜಾರು ಮಾಡ್ಕೊಳಲ್ಲ ಬಿಡು. ನೆಕ್ಸ್ಟ್ ವೀಕ್ ಕೇಮ್ ಟು ಧನಲಕ್ಷ್ಮಿ. ಇವಳಕ್ಕೆ ಬಟ್ಟೆ ತಗೊಳಕ್ಕೆ. ಶಿ ವಾಂಟ್ ಶರಾರ ಓನ್ಲಿ ಅಂತೆ. ಚೆನ್ನಾಗಿದೆ. ನಾನೇ ತಗೊಂಡಿಲ್ಲ ಒಂದು ಶರಾರ. ಮದುವೆ ಕೊಡಿಸ್ಬಿಡು. ಅದೇನು ಹುಡುಗರ ಕೊಡೋ ಶರಾರನ? ನಂಗೆ ಇದು ಈ ಪಿಂಕು ಮತ್ತೆ ಈ ಬ್ಲೂ ಇಷ್ಟ ಆಯ್ತು. ಅದು ಲುಕ್ ಆಗಿರುತ್ತೆ. ಲುಕ್ ಆಗಿರೋದಲ್ಲ, ಇದು ಜಾಸ್ತಿ ಇದೆ. ಅದೇ ಲುಕ್ ಆಗಿರುತ್ತೆ ಮಿಣ. ಇದು ಇದ್ರಲ್ಲಿ ಕಲರ್ಸ್ ಇಲ್ವಾ ಸರ್ ಪಿಂಕ್ ಅಲ್ಲಿ? ಸೊ ಇವಾಗ ಇಷ್ಟರಲ್ಲಿ ವಿಡಿಯೋ ಕಾಲ್ ಮಾಡಿ ವಿ ಆರ್ ಸೆಲೆಕ್ಟಿಂಗ್. ಎಷ್ಟು ಬೇಕು ಮಾತಾಡೋಣ? ಇವಾಗ ಈ ಗ್ರೀನ್, ರೆಡ್ ಮತ್ತೆ ಈ ಪಿಂಕಲ್ಲಿ ತೊಗೊಬೇಕು. ನಾನಾಗಿದ್ರೆ ಬ್ಲೂ ತೊಗೋತಿದ್ದೆ ಅಮ್ಮ.
ಅಮ್ಮ ನಂಗೆ ಕೊಡ್ಸಮ್ಮ ಬ್ಲೂ. ಗೈಸ್ ನಾನು ಇದು ಹೇಳ್ತಿದ್ದೀನಿ, ನಾನು ಪರ್ಚೇಸ್ ಮಾಡ್ತೀನಿ ಇದು ನೆಕ್ಸ್ಟ್ ಮಂತ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಂತೆ. ಅದಕ್ಕೆ ನಾವು ಗುರಾಯಿಸ್ತಾವೆ. ದಿಸ್ ಇಸ್ ನೈಸ್, ಐಲ್ ಬೈ. ನಂಗೆ ಯಾಕೋ ಗ್ರೀನ್ ಹೋಗಿ ಇವಾಗ ಬ್ಲೂ ಹುಚ್ಚು ಹಿಡಿತಿದೆ. ಸೊ ದಿಸ್ ಪೀಸ್ ನಾನೇ ಪರ್ಚೇಸ್ ಮಾಡ್ತಿದ್ದೀನಿ, ನನಗೆ ಇದು ಇಷ್ಟ ಆಯಿತು. ಇದೇನಂತ ಲುಕ್ ಇಲ್ಲ. ಇದು ವೇಲು ನೆಕ್ಕಿಗೆ ಬರುತ್ತಾ ಏನು? ನೆಕ್ಕದಾ? ಓಕೆ. ನನಗೇನೆ ಹೇಳಿದ್ದೀನಿ, ಅವಳು ಬೇಕಂದ್ರೆ ಸಪ್ರೇಟಾಗಿ ತೊಗೊಂಡ್ರೆ. ಲುಕ್ ನೋಡ್ರಿ. ಏನಿಲ್ಲ. ಹಂಗಾದ್ರೆ ತಗೊಂಡ್ಲೇಬೇಡ ಸಂಧ್ಯಾ, ಅವಳ ಹತ್ರ ಜಗಳ ಮಾಡಕ್ ಹೋಗಲ್ಲ. ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಅವ್ಳಿಗೆ ಇಷ್ಟ ಆಗಲ್ಲ ನೀನು. ಅರುಣ್, ನೀನೇ ಪಂಕ್ಚುವಲ್ ಸ್ಟೂಡೆಂಟ್ ನನ್ನ ಟ್ಯೂಷನಲ್ಲಿ. ಆನ್ ಟೈಮ್ ಬಂದಿದ್ಯಾ? ಇವರೆಲ್ಲ ಯಾರೂ ಬಂದಿಲ್ಲ. ಸೊ ಇವಾಗ ಟ್ಯೂಷನ್ ಸ್ಟಾರ್ಟ್ ಆಯಿತು. ಇವಾಗ ನಾನು ಟ್ಯೂಷನ್ ಮಾಡಬೇಕು ಆ್ಯಂಡ್ ಐಲ್ ಬಿ ಎಂಡಿಂಗ್ ದಿಸ್ ವ್ಲಾಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಐ ಹೋಪ್ ಇನ್ಮೇಲೆ ಕನ್ಸಿಸ್ಟೆಂಟ್ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡಬೇಕು. ಸೊ ಇಟ್ ಡಿಪೆಂಡ್ಸ್. ಒಂದೊಂದು ದಿನ ಹೇಳೋಕ್ಕಾಗಲ್ಲ. ಕಂಟೆಂಟ್ ಹುಡುಕಬೇಕು, ದ್ಯಾಟ್ಸ್ ದ ಪ್ರಾಬ್ಲಮ್. ಸೊ ಯಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.